10 ಸಲ ಯೋಚನೆ ಮಾಡ್ರಿ ಕಾಕೂಜಿ. ಏನೂ ಆಗಿಲ್ಲ, ಚಲೋ ಆತು. ಸತ್ತಿಲ್ಲ ಖರೆ, ಆದ್ರ ಈ ಹುಡುಗಿ ಧಡಗ್ನ ಸತ್ತ ಹೋಗಿದ್ರ ಏನ್ ಗತಿ ಅಂತೀನಿ. ಪೊಲೀಸರು ಸುಮ್ಮನೆ ಬಿಡ್ತಿದ್ರು ಅನ್ಕೊಂಡ್ರಿ ನಿಮ್ಮನ್ನೆಲ್ಲಾರನು ಎಳ್ಕೊಂಡು ಹೋಗ್ತಿದ್ರು. ಅದೇಂತದಂತಾರಲ್ಲ ಇಂಗ್ಲಿಷ್ನೊಳಗ ಎನ್ಕ್ವೈರಿ ಮಾಡ್ತಿದ್ರು. ನಿಮ್ಮೆಲ್ಲಾರ ಕೊಳ್ಳಿಗೆ ಹಗ್ಗ ಹಾಕಿ ಗಲ್ಲು ಶಿಕ್ಷೆ ಕೊಡ್ತಿದ್ರು. ನಾನು ಮೊಬೈಲ್ ಮೇಲೆ ಆಣಿ ಮಾಡಿ ಹೇಳ್ತೀನಿ ಕಾಕೂಚಿ, ನಾ ಸುಳ್ಳು ಪಳ್ಳು ಹೇಳೋವಕ್ಕಿನ ಅಲ್ಲ. ಒಂದ್ ವೇಳೆ ಸುಳ್ಳು ಹೇಳಿದ್ನಂದ್ರೆ ಈ ಮೊಬೈಲಿಗೆ ಮೆಸೇಜ್ ಬರೋದು ಬ್ಯಾಡ್ ಅಂತೀನಿ. ಅಲ್ಲ, ಇದು ಎಂಥ ಕೆಲಸ ಮಾಡ್ತವ ಹುಡುಗಿ. ವೆರಿ ಸ್ಯಾಡ್. ಒಂದು ಹಿಂದ್ ನೋಡ್ಲಿಲ್ಲ, ಒಂದು ಮುಂದ್ ನೋಡ್ಲಿಲ್ಲ. ಸಿಕ್ಕಿದ್ದನ್ನ ಗಬಕ್ಕನ ತಿಂದ ಬಿಡುದ ಸುಡ್ಲಿ. ಅಲ್ರಿ ಕಾಕೂಚಿ, ತಿನ್ನುವಂಥದ್ದಾಗಿದ್ರ ತಿನ್ಲಿ, ಬ್ಯಾಡ್ ಅಂದವ್ರು ಯಾರಕ್ಕಿಗೆ. ಆದ್ರ ತಿಂತೀನಂತ ಹೇಳಿ ನಿದ್ದೆ ಗುಳಿಗಿನ ತಿಂದು ಬಿಡುದ. ಅಲ್ರಿ ಕಾಕೂಜಿ, ನಾ ಹಿಂಗ್ ಹೇಳಲಿಕ್ಕಂತ ತಪ್ಪು ತಿಳ್ಕೊಬೇಡ್ರ. ಮತ್ತ ಒಂದ್ ವೇಳೆ ಪೊಲೀಸರು ಎನ್ಕ್ವೈರಿ ಅಂತ ಶುರು ಮಾಡಿಬಿಟ್ರು ಅನ್ಕೊಳ್ರಿ, ಅವಾಗ ಏನ್ ಹೇಳ್ತೀರಿ ಅವ್ರಿಗೆ? ಪೊಲೀಸರೇನು ಒಂದ ನಮನೆ ಪ್ರಶ್ನೆ ಕೇಳ್ತಾರ ಅನ್ಕೊಂಡ್ರಿ ನೀವು? ಈ ಹುಡುಗಿ ಯಾರು, ಎಲ್ಲಿಂದ ಬಂತು, ಇದರ ಅಪ್ಪ ಅವ್ವ ಯಾರು, ಎಲ್ಲಾನು ಬಿಟ್ಟು ಈ ಹುಡುಗಿ ಇದ ಮನೆಗೆ ಯಾಕೆ ಬಂತು? ಅದಾಗೆ ಬಂತು ಇಲ್ಲ ನೀವ್ ಯಾರ ಎತ್ಕೊಂಡ್ ಬಂದ್ರೋ? ಈ ಹುಡುಗಿ ಮನೆಯೊಳಗಿದ್ದು ಎಷ್ಟು ದಿವಸ ಆತು? ಈ ಹುಡುಗಿಗೂ ನಿಮಗೂ ಏನ್ ಸಂಬಂಧ? ಹಿಂಗ ಒಂದ ಎರಡ 108 ನಮನಿ ಪ್ರಶ್ನೆ ಕೇಳ್ತಾರ. ಅದಕ್ಕೆಲ್ಲ ನೀವೇನಂತ ಉತ್ತರ ಹೇಳ್ತೀರಿ ಕಾಕೂಚಿ? ನೀವೀಗ ಎಲ್ಲದಕ್ಕೂ ಉತ್ತರ ಕೊಟ್ರಿ ಅಂತ ತಿಳ್ಕೊರಿ. ಅಷ್ಟಕ್ಕ ಪೊಲೀಸರು ಸುಮ್ಮನೆ ಇರ್ತಾರೇನೋ? ಪ್ರಶ್ನೆ ರೆಡಿ ಇರ್ತಾವ ಅವ್ರ ಹತ್ರ. ಅಲ್ರಿ ಸಕ್ಕುಬಾಯಿ, ಏನದು? ಈ ಮಾತನ್ನ ನಾನು 100 ಸರ್ತಿ ಯೋಚನೆ ಮಾಡೇನ್ವಾ. ಶಕ್ಕು ಹೇಳ್ದಂಗ ಆಗ್ಬಿಟ್ರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಎಲ್ಲಿರ್ತದ ಹೇಳು? ತಾನು ಸಾಯೋದೇನೋ ಸಾಯ್ತಿತ್ತ ಹುಡುಗಿ, ಆದ್ರೆ ಅದ್ರ ಜೋಡಿ ನಮ್ಮನ್ನು ಮುಳುಗಿಸ್ತಿತ್ತಲ್ವ ಅದು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.